ಇವತ್ತಿನ ವಿಡಿಯೋ ನಾನು ನಮ್ಮ ಅಮ್ಮನ ಮನೆಯಿಂದ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿ ಎಲ್ಲ ಮುಗಿಸಿ ಸ್ವಲ್ಪ ಆರಾಮಾಗಿ ಕೂತಿದ್ವಿ. ಅಮ್ಮ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ, ಕೋಸಂಬರಿಗೆ ಅಂತ ಹೇಳಿ ಸೌತೆಕಾಯಿ ಹೆಚ್ಕೊಳ್ತಿದ್ದಾರೆ. ಸಮನ್ವಿ ಕೂಡ ಹಣ್ಣು ತಿನ್ಕೊಂಡು ಆಟ ಆಡ್ತಿದ್ದಾಳೆ. ಮಧ್ಯಾಹ್ನ ಬಿಸಿಲು ಬೇರೆ ಜಾಸ್ತಿ ಇರೋದ್ರಿಂದ ಅಪ್ಪಾಜಿ ಇಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿ ತೊಗೊಂಡು ಬಂದಿದ್ರು. ಇಲ್ಲಿ ಅಮ್ಮನ ಮನೆಗೆ ಬಂದ್ರಂತೂ ಊಟ ತಿಂಡಿ ನಡೀತಾನೆ ಇರುತ್ತೆ ಸತತವಾಗಿ. ನಾವಂತೂ ಆರಾಮಾಗಿ ಕೂತ್ಕೊಂಡು ತಿಂತಾ ಇರ್ಬೋದು. ಟೈಮ್ ಪಾಸ್ ಆಗೋದೇ ಕೂತಾಗಲ್ಲ. ಸುಮಾರು ಹೊತ್ತು ಕೂತ್ಕೊಂಡು ಹಾಗೆ ಮಾತಾಡ್ತಾ ಇದ್ವಿ. ಸಮನ್ವಿಗಂತೂ ಇಲ್ಲಿ ಬಂದರೆ ತುಂಬಾ ಖುಷಿ. ಅವಳಿಗೂ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಅವಳು ಅವ್ರ ತಾತ ಅಜ್ಜಿ ಯಾವಾಗಲೂ ಏನಾದರೂ ಆಟ ಸಾಮಾನು ಇಟ್ಕೊಂಡು ಅದು ಇದು ಹೊಸ ಥರ ಆಟ ಆಡ್ತಾನೆ ಇರ್ತಾರೆ. ಅವಳಿಗೆ ಆಟಕ್ಕೆ ಬೆಸ್ಟ್ ಕಂಪ್ಯಾನಿಯನ್ ನಮ್ಮ ಅಪ್ಪಾಜಿನೇ. ಸಮನ್ವಿ ಆಟ ಎಲ್ಲ ಮುಗಿಸಿದ್ಮೇಲೆ ಸರಿ ನಾಳೆ ಹಬ್ಬ ಇದೆಯಲ್ಲ, ಹೋಗಿ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬರೋಣ ನಾಳೆ ಅಡುಗೆಗೆ ಅಂತ ಹೇಳಿ ನಾನು ನಮ್ಮ ಅಪ್ಪಾಜಿಲೇ ಹತ್ತಿರದಲ್ಲಿರೋ ಹಸಿರು ತೋಟಕ್ಕೆ ಹೋಗ್ತಾ ಇದ್ದೀವಿ. ತರಕಾರಿ ಎಲ್ಲ ತೊಗೊಂಬರೋ ಅಷ್ಟರಲ್ಲಿ ನಮ್ಮಮ್ಮ ಒಳ್ಳೆ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಜೊತೆಗೆ ಸೌತೆಕಾಯಿ ಕೋಸಂಬರಿ ಮಾಡಿದ್ರು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಆಹಾ ಎಂಥ ರುಚಿ ಇರುತ್ತೆ ಗೊತ್ತಾ.